ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಈಗಾಗಲೇ ಚೈನ್ ಸ್ಟಿಚ್ಚು ಮತ್ತು ಸರ್ಕಲ್ ಚೈನ್ ಸ್ಟಿಚ್ಚು ಮತ್ತು ಸ್ಕ್ವೇರ್ ಬಾಕ್ಸ್ ಎಲ್ಲನೂ ಹೇಳ್ಕೊಟ್ಟಿದ್ದೀನಿ ನಿನ್ನೆ ಕ್ಲಾಸಲ್ಲಿ. ಇವತ್ತಿನ ಕ್ಲಾಸಲ್ಲಿ ನಾನು ಈಗ ಏನು ಹೇಳ್ಕೊಟ್ಟಿದ್ದೆ ಅದನ್ನು ಸಿಲ್ಕ್ ಥ್ರೆಡ್ಡಲ್ಲಿ ಮಾಡಿ ತೋರಿಸ್ತಾ ಇರುವಂಥದ್ದು. ಈಗ ನೆಕ್ಸ್ಟು ನಾನು ಹೇಳ್ಕೊಟ್ಟಿರುವಂಥದ್ದು ಜಿಗ್ಜಾಗ್ ಸ್ಟಿಚ್ಚು ಮತ್ತು ಬಟನ್ ಹೋಲ್ ಸ್ಟಿಚ್ಚು ಮತ್ತು ಬ್ಯಾಕ್ ಚೈನ್ ಸ್ಟಿಚ್ಚು, ಈ ಮೂರು ಈ ವಿಡಿಯೋದಲ್ಲಿ ಇರುತ್ತೆ. ಖಂಡಿತ ಮಿಸ್ ಮಾಡ್ಕೋಬೇಡಿ. ಯಾವ ರೀತಿ ಹ್ಯಾಂಡಲ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡಿ ಬನ್ನಿ, ಈಗ ಫಸ್ಟು ಜಿಗ್ಜಾಗ್ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ಈ ಗೆರೆನ ಹಾಕೊಂಡು ಇಷ್ಟು ಜಾಸ್ತಿ ದೊಡ್ಡದೇನು ಮಾಡ್ಕೋಬೇಡಿ. ಇವೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಡಿಸೈನ್ ಮಾಡುವಾಗ ಬ್ಲೌಸ್ ಮೇಲೆ. ಆ್ಯಸ್ ಇಟ್ ಈಸ್ ನೋಡಿ, ಎರಡೆಳೆ ದಾರನ ಗಂಟಾಕಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಾ. ಇದನ್ನು ಮಾಮೂಲಿ ಈ ರೀತಿ ಇಟ್ಕೋಬೇಕು. ಇಟ್ಕೊಂಡು ಈಗ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ ನಾನು. ನೋಡಿ, ಯಾವತ್ತೂ ನಮಗೆ ಈ ತುದಿ ಏನಿದೆ ಈ ಕಡೆನೇ ಇರಬೇಕು, ನಮ್ಮ ಸೈಡ್ ಇರಬೇಕಾಗತ್ತೆ. ಇಟ್ಕೊಂಡು ಈಗ ನೋಡಿ ಈ ರೀತಿ ಎಳ್ಕೊಂಡು ಇಲ್ಲೊಂದು ಲಾಕನ್ನು ಹಾಕಬೇಕಾಗತ್ತೆ. ನೋಡಿ, ಹಾಕೊಂಡು ನೋಡಿ, ಇದು ಜಿಗ್ಜಾಗ್ ಸ್ಟಿಚ್ ಆಗಿರೋದ್ರಿಂದ ಕ್ರಾಸ್ ಬರುತ್ತೆ. ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ ಈ ರೀತಿ ಇಟ್ಕೊಂಡು ಇಲ್ಲಿಂದ ದಾರನ ತಗೊಳ್ಳೋಣ. ಈ ರೀತಿನೇ ಪ್ರಾಕ್ಟೀಸ್ ಮಾಡಿ, ನೀವು ತುಂಬಾ ಬೇಗನೆ ಕಲಿಬೋದು ಆರಿ ಸ್ಟಿಚ್ಚನ್ನು. ನೋಡಿ, ಇದನ್ನು ಈ ರೀತಿ ಇಟ್ಕೊಂಡು ಪುನಃ ಅದಕ್ಕೊಂದು ಚಿಕ್ಕ ಪುಟಾಣಿ ಸ್ಟಿಚ್ಚನ್ನು ಹಾಕಬೇಕಾಗತ್ತೆ. ನೋಡಿ, ಇದನ್ನು ಇಲ್ಲಿಗೆ ಗೊತ್ತಾಗತ್ತೆ ನಿಮಗೆ. ಮಾಡ್ತಾ ಸ್ವಲ್ಪ ನಿಮಗೆ ಇದು ಸ್ಟಾರ್ಟಿಂಗಲ್ಲಿ ಏರುಪೇರು ಬಂದರೂ ಏನೂ ಭಯ ಪಡಬೇಡಿ. ಅದು ಕಾಲಕ್ರಮೇಣ ನಿಮಗೆ ಯಾವ ರೀತಿ ನೀವು ಸ್ಟಿಚ್ಚನ್ನು ಮಾಡ್ತಾ ಪ್ರಾಕ್ಟೀಸ್ ಮಾಡ್ತೀರೋ ಅಲ್ಲಿವರೆಗೂ ಆವಾಗ ನಿಮಗೆ ಅದು ಕರೆಕ್ಟ್ ಆಗುತ್ತೆ. ಮಾಡ್ತಾ ಸ್ಟಾರ್ಟಿಂಗೇ ಕರೆಕ್ಟ್ ಬರಬೇಕು, ನಾವು ಎಲ್ಲ ಕರೆಕ್ಟು ಅಂತ ಏನಿಲ್ಲ. ಎಲ್ಲ ತಪ್ಪು ಮಾಡಿನೇ ಅದನ್ನು ಸರಿ ಮಾಡಿಕೊಳ್ಳುವಂಥದ್ದು. ಪ್ರತಿಯೊಂದು ಏನು ಹೊಸ ವಿದ್ಯೆ ನಾವು ಕಲಿತೀವೋ ಆಗ ಆಲ್ಮೋಸ್ಟ್ ಎಲ್ಲ ತಪ್ಪೇ ಆಗಿರುತ್ತೆ. ಯಾಕೆ ಅಂತಂದರೆ ಅದೇನಂತ ನಮಗೆ ಅದ್ರ ಬಗ್ಗೆ ತಿಳುವಳಿಕೆ ಇರಲ್ಲ, ಗೊತ್ತಿರಲ್ಲ. ನಮಗೆ ಏನೂ ಗೊತ್ತಾಗಲ್ಲ. ಒಂದು ಸತಿ ಅದು ಆದರೆ ಮಾಡ್ತಾ ಪ್ರಾಕ್ಟೀಸ್ ಆದರೆ ನಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ನೀವು ಅನ್ಕೋತೀರಾಗ ಇದಿಷ್ಟೇನಾ, ಇಷ್ಟೊಂದು ಕಷ್ಟ ಅನ್ನಿಸ್ತು ನಮಗೆ ಅಂತ. ಖಂಡಿತ ಅದು. ಈಗ ನೋಡಿ, ಇದು ಒಂದು ಜಿಗ್ಜಾಗ್ ಸ್ಟಿಚ್ಚು. ಇದನ್ನು ನಾವು ಡಬಲ್ ಜಿಗ್ಜಾಗ್ ಸ್ಟಿಚ್ಚನ್ನು ಯಾವ ರೀತಿ ಮಾಡೋದು ಅಂದರೆ ನೋಡಿ, ಇದರಲ್ಲೇ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ ಒಂದು ಪಾಯಿಂಟ್ಗೆ ಹಾಕಿ ಇದನ್ನು ಈ ರೀತಿ ಹಾಕೊಳ್ಳೋದು. ಪುನಃ ಇವೆರಡು ಮಧ್ಯೆ ಏನಿದೆ ಈ ಮಧ್ಯಕ್ಕೆ ಒಂದು ಸ್ಟಿಚ್ಚನ್ನು ಹಾಕೊಂಡು, ಈಗಾಗಲೇ ಇವೆಲ್ಲ ತೋರಿಸಿರೋದ್ರಿಂದ ನಾನು ಸ್ವಲ್ಪ ಫಾಸ್ಟಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಇದೇನು ತೋರಿಸ್ತಾ ಇದ್ದೀನಿ ಅಂದರೆ, ನೀವು ಅದು ಜರಿ ಥ್ರೆಡ್ಡಲ್ಲಿ ಮಾಡಿದ್ರಿ, ಸಿಲ್ಕ್ ಥ್ರೆಡ್ಡಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡೋದು ಅಂತ ಮಾತ್ರ ನಾನು ಈಗ ತೋರಿಸ್ಕೊಡ್ತಾ ಇರುವಂಥದ್ದು. ಅದರಲ್ಲೂ ಪ್ರಾಕ್ಟೀಸ್ ಮಾಡಿ. ಅದು ಸ್ವಲ್ಪ ಗ್ರಿಪ್ ಸಿಕ್ಕಿದೆ ಅಂದರೆ ಖಂಡಿತವಾಗ್ಲೂ ನೀವು ಜರಿ ಥ್ರೆಡ್ಡಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ನೀವು ಯಾವುದೇ ವರ್ಕ್ ಮಾಡಿದ್ರೂ ನಮಗೆ ಔಟ್ಲೈನ್ ಏನು ಕೊಡ್ತೀವೋ ಅದು ಜರಿ ಥ್ರೆಡ್ಡಲ್ಲಿ ಮಾಡಿರ್ತೀವಿ. ಈ ಮಾಮೂಲಿ ಏನು ಡಿಸೈನ್ ಇರುತ್ತಲ್ಲ ಅವೆಲ್ಲನೂ ನಾವು ಸಿಲ್ಕ್ ಥ್ರೆಡ್ಡಲ್ಲೇ ಮಾಡುವಂಥದ್ದು. ಅದಕ್ಕೋಸ್ಕರ ಇದು ಗ್ರಿಪ್ಪು ನಿಮಗೆ ಚೆನ್ನಾಗಿ ಬರಬೇಕು. ನೋಡಿ, ಆದಷ್ಟು ನಾನು ನಿಧಾನವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಲಾಕ್ ಹಾಕೋದು ಮಾತ್ರ ಮರಿಬಾರ್ದು. ಲಾಕು ಮುಖ್ಯ. ಅದಕ್ಕೋಸ್ಕರ ಅದು ಚಿಕ್ಕ ಲಾಕನ್ನು ಹಾಕುವಂಥದ್ದು ನಾವು. ನೋಡಿ, ಇವೆಲ್ಲ ತೋರಿಸಿರೋದ್ರಿಂದ ನಾನು ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇರುವಂಥದ್ದು. ಇಲ್ಲಿ ತಗೊಂಡು ಪುನಃ ಇಲ್ಲಿ ಒಂದು ಲಾಕನ್ನು ಮಾಡ್ಕೋಬೇಕಾಗತ್ತೆ. ನೋಡಿ, ಇದನ್ನು ಅಷ್ಟೇ. ಇಲ್ಲಿ ನೋಡಿ, ಸಿಂಗಲ್ ಜಿಗ್ಜಾಗ್ ಸ್ಟಿಚ್ಚನ್ನು ತೋರಿಸ್ದೆ ನಾನು, ಜೊತೆಗೆ ನಿಮಗೆ ಡಬಲ್ ಸ್ಟಿಚ್ಚನ್ನು ತೋರಿಸ್ದೆ. ಅದ್ರ ಮಧ್ಯೆ ನೀವು ಹಾಕುವಂಥದ್ದು. ನೋಡಿ, ಈಗ ಲಾಕನ್ನು ಮಾಡ್ಕೋಬೇಕು. ಮೇನು ಲಾಕು ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಅರ್ಥ ಆದರೆ ಓಕೆ, ಇಲ್ಲ ಅಂದರೆ ಇನ್ನೂ ಒಂದು ಸತಿ ಕೇಳಿದ್ರು ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಖಂಡಿತವಾಗ್ಲೂ ತೋರಿಸ್ಕೊಡ್ತೀನಿ. ನೋಡಿ, ಹಿಂಗೆ ಹೇಳಿದ್ರೆ ಅದು ಬರಬಾರ್ದು, ಅಲ್ಲಿಗೆ ಲಾಕ್ ಆಗಿದೆ ಅಂತ. ಈಗ ನೋಡಿ, ನಿಮಗೆ ಬ್ಯಾಕ್ ಚೈನ್ ಸ್ಟಿಚ್ಚನ್ನು ತೋರಿಸ್ಕೊಡ್ತೀನಿ ನಾನೀಗ. ಈ ರೀತಿ ಗೆರೆಯನ್ನು ಹಾಕಬೇಕು. ಹಾಕೊಂಡು ನೋಡಿ, ಈ ರೀತಿ ಇದೆಯಲ್ಲ. ಈಗ ಹಿಂದಕ್ಕೆ ನಾವು ಇದನ್ನು ಲಾಕನ್ನು ಮಾಡ್ಕೊಂಡು ನೋಡಿ, ಈ ರೀತಿ ಲಾಂಗಾಗಿ ಒಂದು ಚೈನನ್ನು ಎಳ್ಕೊಳ್ಳೋಣ. ನೋಡಿ,
ಲಾಂಗಾಗಿ ಒಂದು ಚೈನ್ ಎಳ್ಕೊಂಡು ಅಲ್ಲೊಂದು ಪುಟ್ಟ ಚೈನನ್ನು ಹಾಕಬೇಕಾಗತ್ತೆ. ಲಾಕ್ ಅಂತ ಹೇಳ್ತೀವಿ ಅದಕ್ಕೆ. ಈಗ ನಾವು ಮುಂದೆ ಹೋಗುವಾಗಿಲ್ಲ, ಹಿಂದೆ ನಾವೇನು ಲಾಂಗ್ ಚೈನ್ ಸ್ಟಿಚ್ಚನ್ನು ಹಾಕಿದ್ವಿ ನೋಡಿ, ಅಲ್ಲಿಂದ ಒಂದು ತಗೊಂಡು ಪುನಃ ಅಲ್ಲೊಂದು ಪುಟ್ಟ ಸ್ಟಿಚ್ಚನ್ನು ಹಾಕಬೇಕಾಗತ್ತೆ. ನೋಡಿ, ಇದು ತುಂಬಾ ನಮಗೆ ಔಟ್ಲೈನು ನೆಕ್ಲೈನಲ್ಲಿ ಕೊಡ್ತೀವಿ ನೋಡಿ, ಆಗ ಈ ಡಿಸೈನ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಎಳ್ಕೊಂಡು ಪುನಃ ಇಲ್ಲಿ ದೊಡ್ಡ ಚೈನನ್ನು ಹಾಕ್ಬಿಟ್ಟು ಪಕ್ಕದಲ್ಲಿ ಪುಟ್ಟ ಚೈನ್ ಹಾಕಿದ್ಮೇಲೆ ನಾವು ರಿವರ್ಸ್ ತಗೋಬೇಕು. ನೋಡಿ, ಪುಟ್ಟ ಚೈನ್ ಹಾಕಬೇಕು. ನೋಡಿ, ಈ ರೀತಿ ಪುಟ್ಟ ಚೈನ್ ಹಾಕ್ಬಿಟ್ಟು ನಾವೇನು ಲಾಂಗ್ ಚೈನ್ ಹಾಕಿದ್ವಿ ನೋಡಿ, ಅದ್ರ ಮಧ್ಯದಲ್ಲಿ ಇನ್ನೊಂದು ಚೈನನ್ನು ಹಾಕೊಂಡು ಮತ್ತು ಅದಕ್ಕೆ ಒಂದು ಪುಟ್ಟ ಚೈನ್ ಅಲ್ಲೂ ಈಗ ಹಾಕೊಂಡು, ಈಗ ನೋಡಿ ನಾವು ಫ್ರಂಟ್ಗೆ ಬರಬೇಕಾಗತ್ತೆ. ಬ್ಯಾಕ್ ಹೋಗಬೇಕು, ಪುನಃ ಫ್ರಂಟಿಗೆ ಬರಬೇಕು. ಆ ರೀತಿ ತುಂಬಾ ಈಸಿಯಾಗಿರುತ್ತೆ. ಡಿಸೈನ್ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿದ್ರೆ ಮುಂದಕ್ಕೆ ಹೋಗೋಂಗಿಲ್ಲ. ಹೊಲಾಕಾದ್ಮೇಲೆ ನಾವು ಹಿಂದೆ ಏನು ಚೈನ್ ಸ್ಟಿಚ್ ಹಾಕಿರ್ತೀವೋ ಅಲ್ಲಿಗೆ ಬಂದು ಅಲ್ಲೇ ಹಾಕಬೇಕಾಗತ್ತೆ. ಅದಕ್ಕೊಂದು ಪುಟ್ಟ ಚೈನ್ ಸ್ಟಿಚ್ಚು. ಪುನಃ ಇಲ್ಲಿ ನೋಡಿ, ಪುನಃ ಲಾಂಗಾಗಿ ಹಾಕೊಳ್ಳೋಣ. ಔಟ್ಲೈನ್ಗಂತೂ ಏನು ನೆಕ್ಲೈನ್ ಬರುತ್ತೆ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇದು ನಾವೇನು ಮಾಮೂಲಿ ಸಾಧಾರಣ ಚೈನ್ ಸ್ಟಿಚ್ ಹಾಕ್ತೀವೋ ಅದ್ರ ಬದಲು ನೀವು ಈ ಸ್ಟಿಚ್ಚನ್ನು ಯೂಸ್ ಮಾಡ್ಕೊಂಡ್ರೆ ನೆಕ್ಲೈನ್ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ಮಾಮೂಲಿ ಕಸ್ಟಮರ್ ಬ್ಲೌಸ್ಗಳನ್ನು ವರ್ಕ್ ಮಾಡ್ತೀನಿ ನೋಡಿ, ಮಧ್ಯದಲ್ಲಿ ಅವನ್ನು ಹಾಕ್ತೀನಿ. ಅವಕ್ಕೂ ನೋಡಿ ಇಷ್ಟೇ ಸಪೋರ್ಟ್ ಮಾಡಬೇಕು. ಇನ್ನೂ ಹೆಚ್ಚಿನ ಸಪೋರ್ಟ್ ಬೇಕು. ಇನ್ನೂ ಹೆಚ್ಚಾಗಿ ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ನಾವು ಇನ್ನೂ ಹೆಚ್ಚಿನ ವೀಡಿಯೋಸನ್ನು ತೋರ್ಸೋಕ್ಕೆ ನಮಗೂ ಇಷ್ಟ ಆಗುತ್ತೆ. ನೀವು ಯಾವಾಗ ರೆಸ್ಪಾನ್ಸ್ ಮಾಡಿಲ್ಲ ಅಂತಂದಾಗ ನಮಗೆ ಇಷ್ಟ ಇಲ್ವೇನೋ ಅಂತೇಳಿ ಅಲ್ಲಿಗೆ ನೀವು ಕೇಳ್ತಿದ್ರಿ, ಅರ್ಧಕ್ಕೆ ಬಿಡಬೇಡಿ ಅಂತ. ಆಗ ನೀವೇನು ಸಪೋರ್ಟ್ ಮಾಡಲ್ಲ. ಆಗ ನಮಗೆ ಅನಿಸುತ್ತೆ ಸುಮ್ಮನೆ ಏನಕ್ಕೆ ಮಾಡ್ಬೇಕು ನಾವು ಇಷ್ಟು ಕಷ್ಟಪಟ್ಟು ಅಂತ. ಅದಕ್ಕೋಸ್ಕರ ನಿಮ್ಮ ರೆಸ್ಪಾನ್ಸ್ ಯಾವ ರೀತಿ ಇದೆ ಮತ್ತು ನೀವು ಕಮೆಂಟಲ್ಲಿ ಯಾವ ರೀತಿ ತಿಳಿಸ್ತೀರಾ ನೋಡಿ, ಆಗ ಇನ್ನೂ ನಮಗೆ ಖುಷಿಯಾಗುತ್ತೆ ಮಾಡೋದಕ್ಕೆ. ನೋಡ್ತಾ ಇದ್ದೀರಾ, ಈಗ ನೋಡಿ ನಾರ್ಮಲ್ ಚೈನ್ ಸ್ಟಿಚ್ ಹಿಂದೆ ಹಾಕಿದ್ದೀನಿ, ಅದಕ್ಕೂ ಟ್ಯಾಲಿ ಮಾಡಿ ಈ ಚೈನ್ ಸ್ಟಿಚ್ಚು ಬ್ಯಾಕ್ ಚೈನ್ ಸ್ಟಿಚ್ಚು ಸ್ವಲ್ಪ ದಪ್ಪವಾಗಿ ಮತ್ತು ಮಧ್ಯದಲ್ಲೆಲ್ಲ ಗಂಟು ಬರುತ್ತೆ ನೋಡಿ, ಅದು ಡಿಸೈನ್ ಆಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಈಗ ಬನ್ನಿ, ಈಗ ಬಟನ್ ಹೋಲ್ ಸ್ಟಿಚ್ಚನ್ನು ಹಾಕೊಳ್ಳೋಣ. ಅದಕ್ಕೂ ಒಂದು ಗೆರೆಯನ್ನು ಹಾಕೊಳ್ಳೋಣ. ನೋಡಿ, ಉದ್ದ ಒಂದು ಚಿಕ್ಕ ಒಂದು, ಉದ್ದ ಒಂದು ಚಿಕ್ಕ ಒಂದು, ಉದ್ದ ಚಿಕ್ಕ ಉದ್ದ. ಇಲ್ಲಿ ನೋಡಿ, ಇಲ್ಲಿ ಉದ್ದ ಒಂದು ಚಿಕ್ಕ ಒಂದು ಜೊತೆಗೆ ಉದ್ದ. ಈಗ ಇಷ್ಟಾಯಿತು. ಈಗ ಮಾಮೂಲಿ ಆ್ಯಸ್ ಇಟ್ ಈಸ್ ಗಂಟನ್ನು ಹಾಕಬೇಕಾಗತ್ತೆ. ಗಂಟನ್ನು ಹಾಕೊಂಡು ಈಗ ನೋಡಿ, ಇಲ್ಲಿ ಲಾಸ್ಟಿಂದ ಕಾಣಿಸ್ತಾ ಇದೆಯಾ ನೋಡಿ, ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ. ಈಗ ನೋಡ್ಬೋದು. ಈಗ ನೋಡಿ, ಇಲ್ಲಿ ಫಸ್ಟು ನಮ್ಮ ಕಡೆ ಸೈಡ್ ಇರಬೇಕು ಅದು. ಈಗ ಇಲ್ಲಿ ದಾರನ ಈಚೆ ಕೇಳ್ಕೊತೀನಿ ಮತ್ತು ಚಿಕ್ಕದಾಗಿ ಒಂದು ಲಾಕನ್ನು ಹಾಕೊಂಡು ಈಗ ನೋಡಿ ಮೇಲ್ಗಡೆ ನಾನೇನು ಇದು ಮಾಡಿದೆ ನೋಡಿ, ಅಲ್ಲಿಗೆ ಪುನಃ ಅಲ್ಲಿಂದ ಇಲ್ಲಿ ನೋಡಿ ಲಾಕನ್ನು ಎಳ್ಕೋಬೇಕು. ಏನು ನಾವು ಮೇಲೆ ದಾರನ ತಗೊಂಡಿರ್ತೀವಲ್ಲ ಅದನ್ನು ಎಳ್ಕೊಂಡು ಇಲ್ಲಿ ಲಾಕನ್ನು ಮಾಡ್ಕೊಂಡು ಇಲ್ಲಿ ನೋಡಿ, ಈಗ ಪಕ್ಕಕ್ಕೆ ಒಂದು ಚೈನ್ ಸ್ಟಿಚ್ಚನ್ನು ಹಾಕ್ಬಿಟ್ಟು ಇಲ್ಲಿಂದ ನೋಡಿ ಏನಿದೆಯಲ್ಲ ಇದನ್ನು ಕೆಳಗಡೆಗೆ ಈ ರೀತಿ ಎಳ್ಕೋಬೇಕು. ಎಳ್ಕೊಂಡು ಆದ ನಂತರ ನೋಡಿ ಪುನಃ ಅಲ್ಲಿ ಲಾಕ್ ಮಾಡಿಬಿಟ್ಟು ಪುನಃ ಪಕ್ಕಕ್ಕೆ ಒಂದು ಚೈನ್ ಸ್ಟಿಚ್. ಇದನ್ನು ಆಲ್ರೆಡಿ ನಾನೀಗ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ ಅಂತ ಅನ್ಕೊತೀನಿ. ಯಾಕೆಂದರೆ ಈಗ ಇದು ಟಚ್ ನಿಮ್ಗಾಗಲೇ ಇದೆ, ಅದಕ್ಕೋಸ್ಕರ ಯಾವುದೂ ಕಷ್ಟ ಏನಾಗಲ್ಲ. ನಿಮಗೆ ಸಿಲ್ಕ್ ಥ್ರೆಡ್ಡನ್ನು ಹ್ಯಾಂಡಲ್ ಮಾಡೋದಕ್ಕೋಸ್ಕರ ಇದು ಸ್ವಲ್ಪ ಹಿಂಸೆ ಅನಿಸ್ಬೋದು. ಅದನ್ನು ನೀಟಾಗಿ ಫಸ್ಟು ಚೈನ್ ಸ್ಟಿಚ್ಚನ್ನು ಹಾಕಿ ಪ್ರಾಕ್ಟೀಸ್ ಮಾಡ್ಕೊಂಡು ಇದು ಮಾಡಿ. ನೋಡಿ, ಇಲ್ಲಿಗೆ ಒಂದು ಚೈನು, ಪುನಃ ಅದನ್ನು ಮೇಲ್ಗಡೆ ಹೋಗ್ಬಿಟ್ಟು ಇದನ್ನು ಎಳ್ಕೋವಾಗ ಕೆಳಗಡೆದು ಸ್ವಲ್ಪ ಬಿಗಿಯಾಗಿ ಹಿಡಿಬೇಕು. ನಾವೇನು ಕೆಳಗಡೆ ದಾರ ಹಿಡಿದಿದ್ದೀವಿ ಎಡ್ದ ಕೈಯಲ್ಲಿ, ಅದನ್ನು ಸ್ವಲ್ಪ ಬಿಗಿಯನ್ನು ಹಿಡಿದ್ರೆ ಆಯಿತು. ತುಂಬ ಚೆನ್ನಾಗಿ ಬರುತ್ತೆ ಅದು. ಇವೆಲ್ಲ ಡಿಸೈನ್ಸ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಎಲ್ಲ ನಾವೇನು ತೋರಿಸ್ಕೊಡ್ತೀವೋ ಅವೆಲ್ಲ ಫುಲ್ ವಿಡಿಯೋ ಡಿಸೈನ್ಸ್ಗಳೇ ಬೇಸಿಕ್ಕು. ಅವೆಲ್ಲ ನಿಮಗೆ ಡಿಸೈನ್ ಮಾಡುವಾಗ ಗೊತ್ತಾಗತ್ತೆ. ಇದನ್ನೇ ಏನು ಕೇಳ್ಕೊಟ್ರು ಅಂತ. ನೀವು ಇಲ್ಲಿ ನೋಡಿ, ಇಲ್ಲಿ ಗಂಟ
ನಾವೇನು ಗೆರೆ ಎಳ್ದಿದ್ದೀವಿ ನೋಡಿ ಈ ರೀತಿ ಮಾಡ್ಕೊಳ್ಳೋಣ. ಮಾಡ್ಕೊಂಡು ಪುನಃ ಪಕ್ಕದಲ್ಲೊಂದು ಸ್ಟಿಚ್. ಇದೇನು ಗಂಟು ಬರ್ತಾ ಇದೆ ನೋಡಿ ಅವೆಲ್ಲ ಒಂದೇ ಲೆವೆಲಿಗೆ ಬರಬೇಕು. ಈ ರೀತಿ ಎಳ್ಕೊಂಡು ನೋಡಿ ಪುನಃ ಈ ಕಡೆಗೆ ಕಾಣಿಸ್ತಾ ಇದೆಯಾ ನೋಡಿ. ಇಷ್ಟು ಬೇಸಿಕನ್ನು ಈಗಾಗಲೇ ನಾನು ತೋರಿಸ್ಕೊಟ್ಟಿದ್ದೀನಿ. ಮುಂದಿನ ವೀಡಿಯೋಸಲ್ಲಿ ಇನ್ನೂ ಬೇರೆ ಬೇರೆ ರೀತಿಯ ಡಿಸೈನ್ಸನ್ನು ನಾನು ತೋರಿಸ್ಕೊಡ್ತೀನಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತು ನೀವು ಎಷ್ಟು ಸಪೋರ್ಟ್ ಕೊಡ್ತೀರಾ, ನಿಮ್ಮ ಕಡೆಯಿಂದ ಎಷ್ಟು ಸಪೋರ್ಟ್ ಸಿಗತ್ತೆ ಅನ್ನೋದು ನಮಗೆ ಮುಖ್ಯ ಆಗುತ್ತೆ. ಆಗ ನಾವು ಇನ್ನೂ ಹೆಚ್ಚು ವೀಡಿಯೋಸ್ ಬಗ್ಗೆ ನಿಮಗೆ ಈ ವಿಷಯಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ. ಇದಾಯಿತು. ಈಗ ನೋಡಿದ್ರಲ್ಲ, ಈಗ ಇಲ್ಲಿ ನಾನು ಜಿಗ್ಜಾಗ್ ಸ್ಟಿಚ್ಚನ್ನು ತೋರಿಸಿದ್ದೀನಿ, ಬ್ಯಾಕ್ ಚೈನ್ ಸ್ಟಿಚ್ಚನ್ನು ತೋರಿಸಿದ್ದೀನಿ, ಜೊತೆಗೆ ಬಟನ್ ಹೋಲ್ ಸ್ಟಿಚ್ಚನ್ನು ತೋರಿಸಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಡಬಲ್ ಬಟನ್ ಹೋಲ್ ಸ್ಟಿಚ್ಚನ್ನು ತೋರಿಸ್ತೀನಿ. ವೀಡಿಯೋ ಲೆಂತಿ ಆಗುತ್ತೆ. ಈ ವಿಡಿಯೋ ನಿಮಗೆ ಏನು ಅನ್ನಿಸ್ತು ಅಂತ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಆದಷ್ಟು ಹೊಸದಾಗಿ ನೋಡ್ತಾ ಇರುವಂಥ ಎಲ್ಲ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡಿ. ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟ್ ಎಷ್ಟು ಸಿಗುತ್ತೋ, ನಾವು ಎಷ್ಟು ಬೆಳಿತೀವೋ ಅದೇ ರೀತಿ ನಿಮಗೂ ನಾವೆಷ್ಟು ತಿಳ್ಕೊಂಡಿದ್ದೇವೆ ವಿಷಯ ಎಲ್ಲ ನಿಮಗೆ ತಿಳಿಸೋದಕ್ಕೆ ಅನುಕೂಲ ಆಗುತ್ತೆ. ನಮಗೂ ಉತ್ಸಾಹ ಆಗುತ್ತೆ ನೋಡಿ. ನಾವು ಮಾಡ್ತಾ ಇರುವಂಥ ಕೆಲಸ ಇನ್ನೊಂದಷ್ಟು ಜನಕ್ಕೆ ಇಷ್ಟ ಆಗ್ತಿದೆ ಅಂತ ಅನ್ನುವಂಥದ್ದು ನಮಗೆ ಗೊತ್ತಾದರೆ ತುಂಬಾ ನಮಗೆ ಮಾಡೋದಕ್ಕೆ ಖುಷಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಬೇಸಿಕ್ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.